ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರನ ತಂದಿಲ್ಲಿ ಕುಂಡಿಸ್ಕೊಂಡಿದ್ದಾರೆ. ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೆ. ಆಲೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ್ಣ ಹಿಂಗ್ ಕಂಪ್ಲೇಂಟ್ ಬಂದೈತೆ ತಗೊಳ್ಳ ಬೇಡವಣ್ಣ ಅಂತಾರೆ. ಆದ್ರೆ ಅವನ ಅದೃಷ್ಟ ಹೆಂಗೆ ಅಂದ್ರೆ ಎಲ್ಲ ಕಟ್ಟ ಮೇಲೆ ನೇಮಕ ಇದು ಕಲ್ಲಣಿಸೋ ಟೈಮಲ್ಲಿ ಅವ್ನು ಗೆದ್ದು ಬಿಡ್ತಾನೆ. ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು. ನಾನು ಸೋತೆ, ಅಣ್ಣ ಬಂದ, ಅಣ್ಣ ಗೆದ್ದ, ಹೋಗಿ ಕೂತ್ಕೊಂಡ, 8 ಹೊಡೆದ. 6-4-0-0-20 99-64-00-20-28ಗೆ ಮಿಸ್ ಕಾಲ್ ಕೊಡಿ. ಅಲ್ಲಿಂದ ನಿಮಗೆ ಇದು OTP ಎಲ್ಲ ಇದೆಲ್ಲ ಬರ್ತದೆ. ನಿಮ್ಮ ಸದಸ್ಯತ್ವವನ್ನು ಈ ಕ್ಷಣದಲ್ಲೇ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಪ್ರಾದೇಶಿಕ ಪಕ್ಷ ಅತಿ ಹೆಚ್ಚು ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ. ಸುಮಾರು ನಾವು 50 ಲಕ್ಷ ಗುರಿಯನ್ನು ಹೊಂದಿದ್ದೇವೆ. ಅದರಲ್ಲಿ ಇವತ್ತು ನಾಗಮಂಗಲ ಕ್ಷೇತ್ರದಿಂದ ಅತಿ ಹೆಚ್ಚು ನೋಂದಣಿ ಆಗದಿದೆ ಅಂತಕ್ಕಂಥದ್ದು ಇವತ್ತು ನಮಗೆಲ್ಲ ಹರ್ಷವಾಗ್ತಾ ಇದೆ. ಇವತ್ತು ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸಹ ಯಾರ್ಯಾರು ಯಾಕೆಂದ್ರೆ ಈಗಾಗಲೇ ಹಿಂದೆ ಮಾಡ್ಕೊಂಡಿದ್ರೆ ಮತ್ತೊಮ್ಮೆ ಮೆಂಬರ್ಶಿಪ್ಗೆ ಅವಕಾಶ ಕೊಡೋದಿಲ್ಲ. ನೀವೇ ನೇರವಾಗಿ ಯಾರ್ಯಾರು ಮಾಡ್ಕೊಂಡಿಲ್ಲ ಮೊಬೈಲ್ನ ತೆಗೆದು ಈಗಲೇ ಮಿಸ್ ಕಾಲ್ನ ಕೊಟ್ಟು ತಮ್ಮ ಇದನ್ನ ಹೆಸರನ್ನ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವಾದ ಜಯದೊಂದಿಗೆ ಇದು ಅಧಿಕಾರ ನಡೆಸ್ತಾ ಇದೆ. ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ ನಡೆಸ್ತಾ ಇದೆ, ನಾಗಮಂಗಲ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇರ್ತಕ್ಕಂಥದ್ದು ನಾನೇನು ಅದನ್ನು ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ನೋಡಬೇಕಾಗಿಲ್ಲ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಕಚೇರಿಗೆ ಹೋಗಿ ಅಲ್ಲಿಯ ಮಧ್ಯವರ್ತಿಗಳ ಹಾವಳಿ ಯಾವ ರೀತಿ ಇದೆ ಅಂದರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ. ಒಬ್ಬ ವಿಲೇಜ್ ಅಕೌಂಟೆಂಟ್ ಅಂತ ನೀವು ಹೋಗ್ಬೇಕಾದ್ರೆ ಅಲ್ಲೇ ಒಬ್ಬ ಮಧ್ಯವರ್ತಿ ಕೂತಿರ್ತಾನೆ. ಏನೇ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಎಲ್ಲದಕ್ಕೂ ಸಹ ರಾಜಕಾರಣವನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ದರ್ಖಾಸ್ತ್ ಜಮೀನು ಪೆಟ್ಟಿಗೆಗೆ ಬೀಗ ಹಾಕಿ 2 ವರ್ಷ ಆಯಿತು. ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರನ ತಂದಿಲ್ಲಿ ಕುಂಡಿಸ್ಕೊಂಡಿದ್ದಾರೆ. ಒಬ್ಬ ಮಾಜಿ ಶಾಸಕ ಯಾರೋ ಒಂದು ತೊಂದರೆ ಹೇಳ್ತಾರೆ ಅಂತ ಬಂದು ನಾನು ಫೋನ್ ಮಾಡಿದ್ರೆ ವಾಪಸ್ ಮಾಡೋದಿರಲಿ, ನಮ್ಮ ಫೋನ್ನ ಎತ್ತತಕ್ಕಂಥ ಸೌಜನ್ಯತೆ ಇಲ್ತಕ್ಕಂಥ ಅಧಿಕಾರಿ ಇವತ್ತು ನಾಗಮಂಗಲ ತಾಲೂಕಿನಲ್ಲಿದ್ದಾನೆ. ನಾನೇನೋ ಅವನ್ನ ಬಹಳ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ಇಂಥ ಕೆಟ್ಟ ಅಧಿಕಾರಿಗಳಿಂದ ಕೆಟ್ಟ ಆಡಳಿತವನ್ನು ನೀವು ಬಯಸ್ತೀರಾ? ಯೋಚನೆ ಮಾಡಿ ನೋಡಿ. ನನಗೆ ಗೊತ್ತಿದೆ ತಾಲೂಕು ಆಫೀಸ್ನಲ್ಲಿ ಏನು ನಡೀತಾ ಇದೆ. ಬೆಳ್ಳೂರು ಹೈವೇನಲ್ಲಿ ಎಷ್ಟು ಜಾಗಗಳನ್ನ ಫೋರ್ಜರಿ ಮಾಡ್ತಾವ್ರೆ. ಇದು ಯಾವ್ಯಾವ ಹೈವೇನಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಹಳೆ ಡೇಟ್ ಹಾಕೊಂಡು ಏನೇನು ಮಾಡ್ತಾರೆ. ಆದರೆ RTCಯನ್ನು ಈ ತಹಸೀಲ್ದಾರನೇ ಮಾಡಬೇಕಾಗ್ತದೆ. ಇವನು ಮನೆಗೆ ಹೋಗ್ತಕ್ಕಂಥ ದೂರ ಬಹಳ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೆ. ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ನಮ್ಮ ಪಕ್ಷದ ಯಾರಾದ್ರೂ ಕಾರ್ಯಕರ್ತ ನಿಜವಾದ ತೊಂದರೆ ಆಗಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಲೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ್ಣ ಹಿಂಗ್ ಕಂಪ್ಲೇಂಟ್ ಬಂದೈತೆ ತಗೊಳ್ಳ ಬೇಡವಣ್ಣ ಅಂತಾರೆ. ಇವತ್ತು ನಮ್ಮ ರಾಜ್ಯ ಬಡಿಯ ಸಭೆ ನಡೀತಾ ಇದೆ. ರಕ್ಷಣೆ ಕೊಡಬೇಕು ಅಂತಕ್ಕಂಥ ಕನಿಷ್ಠ ನೆನ್ನೆ ಪತ್ರವನ್ನು ಕೊಟ್ಟಿದ್ರು ಸಹ ಅವ್ರು ಏನು ಮಾಡಿದ್ದಾರೆ ನೋಡಿ. ಬೆಳಕಿಗೆ ಇದ್ದಾರೆ ಯಾರ ಪೊಲೀಸರು ಕಾಣಿಸ್ತಾರ ಇಲ್ಲಿ? ನಾವೇನು ಮಾಡಬೇಕು? ನಾವೀಗ ಅದಕ್ಕೆ ನಾವೇ ಶಿಸ್ತಾಗಿರ್ಬೇಕು. ನಾವೇ ಪೊಲೀಸ್ ಗಿರಿ ಮಾಡಬೇಕು. ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು. ನಮ್ಮ ನಾಯಕರು ನಮ್ಮ ಕ್ಷೇತ್ರ ಬಿಟ್ಟು ಸುರಕ್ಷಿತವಾಗಿ ತಲುಪೋವರೆಗೂ ಅವ್ರ ಜೊತೆ ನಾವಿರಬೇಕಾಗ್ತದೆ. ಮಾಡಲಿ. ಇದು ಹಲವಾರು ಕಾರಣಗಳು. ಇವತ್ತು ನಮ್ಮ ಕಾರ್ಯಕರ್ತರು ಏನಾದರೂ ಬೀದಿಲಿ ಬಿದ್ದವ್ರೆ ಅಂದರೆ ಅದಕ್ಕೆ ನನ್ನ ಕಾರ್ಯಕರ್ತನ ಯಾವತ್ತೂ ಬೈಯೋದಿಲ್ಲ, ಅಥವಾ ವಿರೋಧ ಪಕ್ಷದವ್ರನ್ನೂ ಬೈಯೋದಿಲ್ಲ. ಹಲವಾರು ಭಿನ್ನಾಭಿಪ್ರಾಯಗಳು ತಪ್ಪಭಿಪ್ರಾಯಗಳು ಬಂದು ನಮ್ಮ ಪಕ್ಷದಿಂದ ಕಿತ್ತಾಟದಿಂದ ಅರ್ಧ ನಮ್ಮ ಜಿಲ್ಲೆ ಈ ರೀತಿ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಸಹ ದುಬೈಗೆ ಹೋಗಬೇಕಾಗಿತ್ತು. ನನ್ನ ಸ್ನೇಹಿತ ಸುರೇಶ್ ಗೌಡ ಅಂತ ಬೇತಮಂಗಲದವನು, ಕೋಲಾರದವನು ಬರಬೇಕು, ಕುಮಾರಣ್ಣ ಬತ್ತವ್ರೆ ಅಂತ. ಆದರೆ ನಮ್ಮ ನಾಯಕರು ಬರ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗಬಾರ್ದು, ನಾನು ಇಲ್ಲೇ ಇರಲೇಬೇಕು ಅಂತ, ನನ್ನ ಪಕ್ಷಕ್ಕೆ ನಿಷ್ಠನಾಗಿರಬೇಕು ಅಂತ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದೆ. ಇವತ್ತು ಮೊನ್ನೆ ನಾನು ನೋಡಿದೆ ಬೆಳ್ಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ
2000 ನಮ್ಮ ಚಲುವರಾಯಸ್ವಾಮಿಯರು ಹೇಳ್ತಾರೆ 2008ರಿಂದ 2013, 2018ರಿಂದ 2023 ಗಂಟ ನಮ್ಮ ತಾಲೂಕು ಬಹಳ ಹಿಂದೆ ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ನನಗೆ ಆಶ್ಚರ್ಯ ಆಯಿತು. ಇನ್ನೊಂದು ಹೊಸ ಸುಳ್ಳನ್ನ ಯಾವ ರೀತಿ ಹೇಳ್ತಾನೆ ಅಂದರೆ, ಆ ತಟ್ಟಳ್ಳಿ ಬಾರಿಲ ಕಾಲೇಜೆಲ್ಲ ನಾನು ತಂದಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಾನು ಇವತ್ತು ಕೇಸ ಫಾರೆಸ್ಟರು ನನ್ನ ಮೇಲೆ ಕೇಸಾಗಿ ದಿವಸ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಆ RF ನಾಗರಾಜ್ ಮೇಲೆ ಅವ್ನು ಗನ್ ಹಿಡ್ಕೊಂಬರೋನು, ನಾನು ಅವ್ನು ನಿಂತ್ಕೋಬೇಕು, ಜಾಗ ಕೊಡಿಸಿ. ಈಗ ಆ ಬಚ್ಚೇಗೌಡ್ರು ಹಿಡಿದು ಆ ರಾಮುಲು ಹಿಡಿದು ಗ್ರಾಂಟ್ ತಂದು ಕಾಲೇಜ್ ಕಟ್ಟಿಸ್ತೋ ನಾನು. ಆದರೆ ಅವನ ಅದೃಷ್ಟ ಹೆಂಗೆ ಅಂದರೆ, ಎಲ್ಲ ಕಟ್ಟ ಮೇಲೆ ನೇಮಕ ಇದೆ ಕಲ್ಲಣಿಸೋ ಟೈಮಲ್ಲಿ ಅವ್ನು ಗೆದ್ದು ಬಿಡ್ತಾನೆ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅವತ್ತು ಪೂಜ್ಯ ಸ್ವಾಮೀಜಿ ಅವರು ಹೇಳಿದ್ರು, ಏಯ್ ಸುರೇಶ್ ಗೌಡ, ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸಹ ನೋಡಿ, ನಾನು ಬೈದು ಬಿಡ್ತೀನಿ ಹಿಂದಗಡೆ ಮಾತಾಡಿದ್ರೆ, ನಿಂತ್ಕೊಳ್ಳಿದ್ರೆ ಹಿಂದೆ ಹೋಗಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮನ್ನ ಕರೆದು, ನಮ್ಮ ತಾಲೂಕಿನಲ್ಲಿ ಇನ್ನು ಗೊತ್ತಿಲ್ಲ ಕಣೋ, ಆ ಬೋರ್ವೆಲ್ಲಲ್ಲಿ ನೀರು ಕುಡಿತಾವೆ, ಫ್ಲೋರೈಡ್ ಕಂಟೆಂಟು, ನಾವೇನಾದರೂ ಮಾಡಬೇಕು ಬಾಯಲ್ಲಿ. ನಾನು ಸದಾನಂದ ಗೌಡ್ಗೆ ಹೇಳಿದ್ದೀನಿ, ಮಾರ್ಕನಹಳ್ಳಿ ಡ್ಯಾಮಿಂದ ಇಲ್ಲೆಲ್ಲ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಅವತ್ತು 68 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ, ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯತಿ ಪೂರ್ತಿ ದೇವಲಾಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು 112 ಹಳ್ಳಿಗಳಿಗಿರಬೇಕು ನಾವು ನೀರನ್ನ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದು. ಅದನ್ನು ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು, ನಾನು ಸೋತೆ. ಅಣ್ಣ ಬಂದ 68 ಕೋಟಿ ಇತ್ತು. ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯನವರಾಗ ಕಾಂಗ್ರೆಸ್ ಸರ್ಕಾರ ಇದ್ರು 168 ಕೋಟಿ ಮಾಡಿಸ್ಕೊಂಡು ಹೊಡೆದ. ಅದರಲ್ಲಿ ಇನ್ನೂ ನೀರು ಕುಡಿತಾ ಇಲ್ಲ ಜನ. ಅದು ಹಾಳಾಗೋಗ್ಲಿ ಅಂತೇಳಿ ನಮ್ಮ ಸರ್ಕಾರ ಬಂತು. ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಗ್ತಿದ್ದಾಗ ಇಡೀ ಮಂಡ್ಯ ಜಿಲ್ಲೆಗೆ ಜಲಧಾರ ಯೋಜನೆಯಲ್ಲಿ KRS ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದಂತರು. ಆದರೆ ಆ ಸಂದರ್ಭದಲ್ಲಿ BJPನವರು ನಮ್ಮ ಹತ್ರ ಚೆನ್ನಾಗಿಲ್ಲದರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ KR-ಪೇಟೆ ನಮಗೆ ಮಾತ್ರ ಉಳಿಸಿದ್ರು. 1200 ಕೋಟಿ ಇನ್ನೇನು ಗುದ್ಲಿ ಪೂಜೆ ಮಾಡಬೇಕಪ್ಪ ನಾವೆಲ್ಲ ಹೋಗಿ. ಕರೆಕ್ಟಾಗಿ ಬಂತು ಈ ಕೋಡ್ ಆಫ್ ಕಂಡಕ್ಟು ಎಲೆಕ್ಷನ್ನು. ಅಣ್ಣ ಗೆದ್ದ, ಹೋಗಿ ಕೂತ್ಕೊಂಡ, 8 ಹೊಡೆದ. ಒಂಥರ ಒಬ್ಬರು ಕೇಳ್ಕೊಂಬಂದಿರ್ತಾರೆ, ಯಾರೋ ಮಾಡಿದ್ದೀವಿ ಹೋಗಿ ನೀಟಾಗಿ ಊಟ ಮಾಡ್ಬಿಡೋಣ ಅಂತಕ್ಕಂಥದ್ದು. ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ. ಗುಡೆ ಹೊಸಳ್ಳಿಯಿಂದ ಏತ ನೀರಾವರಿ ಇದನ್ನ 212 ಕೋಟಿನಲ್ಲಿ ನಾನು ಗೆದ್ದ ತಕ್ಷಣ, ಅದು ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಲೆಟರ್ ಹಾಕ್ಸಿದೆ, ಸ್ಯಾಂಕ್ಷನ್ ಆಗಿರಲಿಲ್ಲ. ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನು ಪೂಜೆ ಮಾಡಿದೆ. ಇನ್ನೂ ಅದನ್ನು ಕೂತವ್ರೆ. ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟ್ರಿಗೆ ಹೇಳ್ತಾರಂತೆ, ಏಯ್ ಸುಮ್ಕೇರು, ಇದು 212 ಕೋಟಿಗೆ ಮಾಡಕ್ಕೆ ಹೋಗ್ಬೇಡ, ನಾನು 500 ಕೋಟಿಗೆ ಮಾಡಿಸ್ಕೊಡ್ತೀವಿ, ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಾವು ಎಲ್ಲಿ ನಿಲ್ಸಿದ್ದು ಅಲ್ಲೇ ನಿಂತೈತೆ ಕೆಲಸ, ಇನ್ನೂ ಮುಂದಾಗಿಲ್ಲ. ಇವತ್ತು ಹಲವಾರು ಯೋಜನೆಗಳು. ಇವತ್ತು ನೀವು ಯೋಚನೆ ಮಾಡ್ಕೊಳ್ಳಿ, ಈ ಬೆಂಗಳೂರಿಂದ ಜಲ್ಸೂರು ರೋಡು, ನಾನು ಮೊದಲು ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿಯವರಿದ್ದರು, ಅವ್ರ ಕಾಲದಲ್ಲಿ ತಂದಿದ್ದಂಥದ್ದು. ಬೇಕಾದ್ರೆ ಇವತ್ತು ಮುನಿಯಪ್ಪನವ್ರು ಇವ್ರ ಕಾಲದಲ್ಲೇ ಮಂತ್ರಿ ಆಗಿದ್ದಾರಲ್ವಾ, ಯಾರು ತಂದಿದ್ದು? ಸುರೇಶ್ ಗೌಡ 2 ಸರಿ ಬಂದಿದ್ದ, ಉದಾಸಿಯವ್ರ ಹತ್ರ 2 ಸರಿ ಹೋಗಿದ್ದ ಅಂತಕ್ಕಂಥದ್ದು. ಅವರೇ ಉದಾಸಿಯರಿಲ್ಲ ಪಾಪ, ಮುನಿಯಪ್ಪನವ್ರು ಬದುಕವ್ರೆ ಅಲ್ವಾ, ಕೇಳ್ಕೊಬೋದಲ್ಲ. ಜಲ್ಸೂರು ರಸ್ತೆನ ಯಾರು ತಂದಿದ್ದು ಅಂತಕ್ಕಂಥದ್ದನ್ನ ಮುನಿಯಪ್ಪನವ್ರು ಹೇಳ್ತಾರೆ, ಬೇರೆದು ಹೇಳೋದು ಬೇಕಾಗಿಲ್ಲ. ಇವತ್ತು ಹಲವಾರು ಪ್ರತಿ ಗ್ರಾಮಗಳಿಗೂ ನಾನು ಬಹುತೇಕ ನಮಗಿರ್ತಕ್ಕಂಥ 600 ಚಿಲ್ಲರೆ ಹಳ್ಳಿಗಳಲ್ಲಿ 16 ಹಳ್ಳಿಗಳಿಗೆ ನಾನು ಕೆಲಸ ಮಾಡೋಕ್ಕಾಗಿಲ್ಲ. ಪ್ರತಿ ಒಂದು ಗ್ರಾಮಕ್ಕೂ ಅದು 10 ಲಕ್ಷನೋ 20 ಲಕ್ಷನೋ 25 ಲಕ್ಷನೋ 1 ಕೋಟಿನೋ, ನಮ್ಮ ಕೊಪ್ಪಕ್ಕೆ 8.5 ಕೋಟಿ. ಅದು ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಕೆಲಸ. ನಾನೇ ಮಂತ್ರಿ ಆಗಿರಲಿಲ್ಲ, ನಾನು ಅಥವಾ ಆಡಳಿತ ಪಕ್ಷದ ಶಾಸಕ ಆಗಿರಲಿಲ್ಲ. ನಾನು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀವಿ, ಭಿನ್ನಾಭಿಪ್ರಾಯಗಳನ್ನ ಬಿಡಿ. ನಾನು ಯಾರನ್ನೂ ದ್ವೇಷ ಮಾಡೋಕ್ಕಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಮಗೇನಾದರೂ ಅನುಮಾನ ಬಂದಂಥ ಸಂದರ್ಭದಲ್ಲಿ ವಿಧಿ ಇಲ್ದಂಗೆ ಆಗ್ತದೆ. ನಿಮ್ಮಲ್ಲಿ ನನ್ನಲ್ಲೇನೂ ದ್ವೇಷ ಇರೋಕ್ಕಿಲ್ಲ. ಊರೊಳಗೆ ಯಾವುದೋ ನಿಮ್ಮ ದ್ವೇಷ ತಗೊಂಡೋಗಿ ನನ್ನ ಬಲಿ ಹಾಕ್ಬಿಡ್ತೀರಿ. ಆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಇವತ್ತು ನೀವು ಈ ಹಳೆ ಮೈಸೂರು ವಿಭಾಗದಲ್ಲಿ ಒಂದು 50-60 ಸೀಟ್ ನಾವು ಗೆಲ್ಸ್ಕೊಡ್ದಿದ್ರೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಹೆಂಗೆ ಮಾಡ್ತೀರಿ ನೀವು? ನೀವೆಲ್ಲ ಹೇಳ್ತೀಗ ಮೊನ್ನೆ ಸರ್ವೆ ಬಂತು, 30 ಕುಮಾರಸ್ವಾಮಿ ಯಾರಪ್ಪ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಂದರೆ 44% ಕುಮಾರಸ್ವಾಮಿ ಅವರು ಆಗಬೇಕು ಅಂತಕ್ಕಂಥ.
24% ಸಿದ್ದರಾಮಯ್ಯನವರಾಗಬೇಕು ಅಂತ, 8% ಡಿ ಕೆ ಅವರು ಆಗಬೇಕು ಅಂತ, 12% ಯಡಿಯೂರಪ್ಪನವರು ಅಂತಕ್ಕಂಥದ್ದು ಬಂದಾಯ್ತು. ಇದಾಗಬೇಕಾದ್ರೆ ಕುಮಾರಣ್ಣ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅಂತಾರೆ, ಓಟ್ ಹಾಕಕ್ಕೆ ನೋಡಿದ್ರೆ ತೆಗೆದು ನೋಡಿದಾಗ ನಾವೇ 300 ಲೀಡ್ ಬರ್ತದೆ ಅಂದರೆ 25-30 ಬಂದಿರ್ತದೆ. ಇದಾಗಬಾರ್ದು. ಮುಂದೆ ಎಚ್ಚೆತ್ಕೊಳ್ಳಿ. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾವು ಲೀಡ್ರುಗಳು ಏನಿರ್ತೀರಿ ನಾವು ನೆಮ್ಮದಿಯಾಗಿರ್ತೀವಿ, ನಮಗೇನು ತಂಟೆ ತಕರಾರು ಇರೋದಿಲ್ಲ. ಆದರೆ ನಿಮ್ಮನ್ನು ನೋಡಿದಾಗ ಹೊಟ್ಟೆ ಉಳಿತದೆ, ಬೀದಿ ಬಿದ್ದಿರ್ತೀರಿ, ಯಾರು ತಕ್ಕ ಹೋಗೋದು, ಅಲ್ಲಿ ಹೋಗೋಕೆ ಹಾಕಿಲ್ಲ, ನಮ್ಮ ಕೆಲಸ ಮಾಡಿಸ್ಕೊಡೋಕೆ ಹಾಕಿಲ್ಲ. ಈ ಪರಿಸ್ಥಿತಿ ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವತ್ತು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರನ್ನ ಪ್ರಬಲ ಮಂತ್ರಿಯಾಗಿ ಮಾಡಿದ್ದೀರಿ. ತಾವೆಲ್ಲ ಮತವನ್ನು ಹಾಕಿ 49, ನಮ್ಮ ತಾಲೂಕಿನಲ್ಲಿ 48ರಿಂದ 49,000 ಹೆಚ್ಚು ಲೀಡ್ನ ಕೊಟ್ಟು ನೀವು ಗೆಲ್ಸಿದ್ದೀರಿ. ನಾನೇ ಏನಾದರೂ ಆಡಳಿತ ಪಕ್ಷದಲ್ಲಿ ಮಂತ್ರಿ ಆಗಿದ್ರೆ ಕುಮಾರಣ್ಣನ ಲೀಡ್ ನೋಡಿ ಅವತ್ತೇ ರಾಜೀನಾಮೆ ಕೊಟ್ಟು ರಾಜಕೀಯ ಬಿಟ್ಟು ಮನೆಗೆ ಹೋಗಿವೆ. ಯೋಗ್ಯತೆ ಇದ್ರು ಅದಕ್ಕೋಸ್ಕರ ಅಂಟ್ಕೊಂಡು ಕೂತಾರಲ್ರಿ. ನಾನು ಇವತ್ತು ಹೇಳ್ತೀನಿ, ಚೆಲುವರಾಯ ಸ್ವಾಮಿ ಅವರೇ, ಇಡೀ ನಾಗಮಂಗಲ ಕ್ಷೇತ್ರದಲ್ಲಿ ನಿಮ್ಗೆ ಯಾರ್ಯಾರು ಓಟ್ ಕೊಟ್ಟು ಅವ್ರಿಗೆಲ್ಲ ಕಪಾಳ ಮೋಕ್ಷ ಮಾಡಿಸ್ಬಿಟ್ರಲ್ರಿ. ಈ ದೇಶದ ಪ್ರಧಾನಮಂತ್ರಿಗೆ ಯಾರಾದ್ರೂ ಕಪಾಳ ಮೋಕ್ಷ ಮಾಡಿದ್ರೆ ಈ ದೇಶಕ್ಕೆ ಮಾಡ್ದಂಗೆ, ಈ ರಾಜ್ಯದ ಮುಖ್ಯಮಂತ್ರಿಗೆ ಯಾರು ಕಪಾಳ ಮೋಕ್ಷ ಮಾಡಿದ್ರೆ ಈ ರಾಜ್ಯಕ್ಕೆ ಮಾಡ್ದಂಗೆ, ಒಬ್ಬ ಜಿಲ್ಲಾ ಮಂತ್ರಿಗೆ ಮಾಡಿದ್ರೆ ಆ ಜಿಲ್ಲೆಗೆ ಮಾಡ್ದಂಗೆ, ವಿಶೇಷವಾಗಿ ಮತವನ್ನು ಕೊಟ್ಟು ಕಳಿಸಿದ ನಮ್ಮ ಕ್ಷೇತ್ರಕ್ಕೆ ಕಪಾಳ ಮೋಕ್ಷ ಆಯಿತು. ನಿಮ್ಮ ಯೋಗ್ಯತೆಗೆ ಒಂದು ಕಂಪ್ಲೇಂಟ್ ಕೊಡಲಿಲ್ಲ. 2 ದಿವಸ ಮನೇಲಿ ಕೂತ್ಕೊಂಡು ಇಂಜೆಕ್ಷನ್ ತಗೊಂಡು ಮುಖ ಊದಿಸ್ಕೊಂಡು ಆಚೆ ಬಂದ್ರಿ. ಒಂದೇಟ 2 ಏಟ ಎಷ್ಟೇಟ್ ಕೊಟ್ಟಿದ್ದು? ನಿಮಗೆ ಗೌರವ ಇದೆಯಾ? ಘನತೆ ಇದೆಯಾ? ತಲೆ ಎತ್ಕೊಂಡು ಮಾನ ಮರ್ಯಾದೆ ತಿರುಗಾಡ್ತಾ ಇದ್ದೀರಲ್ರಿ, ತಿರುಗಾಡ್ತಾ ಇದ್ದೀರಲ್ಲ. ನಾನು ಯಾವ ಕೋರ್ಟಲ್ಲಿ ಹೋಗಿ ಯಾರಿಗೂ ಸಾರಿ ಕೇಳಿಲ್ಲ ಕಣಪ್ಪ. ಅದು ನಮ್ಮ ಅಡ್ವೊಕೇಟ್, ಅವ್ರ ಅಡ್ವೊಕೇಟ್ ಬಂದು ಕೂತ್ಕೊಂಡು ಹಿಂಗೆ ಕಿತ್ತಾಡಬೇಡಿ, ಏನೋ ವಿಷಾದ ವ್ಯಕ್ತಪಡಿಸಿ ಅಂತ ಇಬ್ರಿಗೆ ಹೇಳಿದ್ರು, ಇಬ್ರು ಹೇಳಿದೀವಿ ಅಷ್ಟೇ. ಅದನ್ನೇ ಏನೇನೋ ಹಾಕ್ಕೊಳ್ಳೋದು. ನ್ಯಾಯಾಲಯನ ಯಾರು ಪ್ರಶ್ನೆ ಮಾಡ್ಲಿಕ್ಕಂತೂ ಆಗೋದಿಲ್ಲ. ನಾನು ಕೈ ಕಟ್ಟ ನಿಂತ್ಕೊಳ್ಳೋದೆ, ಇನ್ನು ಅವರು ಬಂದು ಕಟಕಟಲ್ಲಿ ನಿಂತ್ಕೊಳ್ಳೋದೆ. ಇದು ಮಾಡಲೇಬೇಕಾದಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು. ಇವತ್ತು ಕುಮಾರಸ್ವಾಮಿ ಅವರು ನಮ್ಮ ತಾಲೂಕಿನವರು ಭದ್ರಾವತಿಯಲ್ಲಿ ಸುಮಾರು 20,000 ಜನ ಇದ್ದಾರೆ. ಇವತ್ತು ಅಲ್ಲೊಂದು ಉಕ್ಕಿನ ಕಾರ್ಖಾನೆಯನ್ನ ನಾವು ಪ್ರಾರಂಭ ಮಾಡಿಸ್ತೀನಿ ಅಂತ ಹೋದ್ರೆ ಏನ್ ಹೇಳ್ತಾರೆ ಇವರು ರಾಜ್ಯ ಸರ್ಕಾರದವರು? ನಾವು ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ. ಏನ್ ತೊಂದರೆ? ಕಾರ್ಖಾನೆ ಸರ್ಕಾರದ್ದು. ಅಲ್ಲಿರ್ತಕ್ಕಂಥ ನಮ್ಮ ಉದ್ಯೋಗಿಗಳು, ನಮ್ಮ ತಾಲೂಕಿನವರು ಇದ್ದಾರೆ, 100,000 ಮಂದಿ. ತೊಂದರೆ ಏನಾಗ್ತದೆ? ಇಲ್ಲ ಹೇಳ್ತಾರೆ ನಮ್ಮ ಜಿಲ್ಲಾ ಮಂತ್ರಿಗಳು, ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಏನು ಮಾಡ್ತಾ ಇಲ್ಲ ಕಣ್ರಿ, ಏನು ಮಾಡ್ತಾ ಇಲ್ಲ ಅಂತ. ಚಂದ್ರಬಾಬು ನಾಯ್ಡು ಅವರು ನಾಯ್ಡುದವರು ಕುಮಾರಣ್ಣನ ತಗ ಅದನ್ನೇ ಸರಿ ಹೋಗವ್ರೆ. ನಮ್ದು ವೈಜಾಗ್ದ ಏನು ಉಕ್ಕು ಕಾರ್ಖಾನೆ ಇದನ್ನ ರಿಓಪನ್ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಂಡವ್ರು. ಇವತ್ತು ಲಾಭದಲ್ಲಿ ನಡೀತಾ ಇದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂತ್ಕೊಂಡ್ರು, ನೀವು ನಮ್ಮ ರಾಜ್ಯದಿಂದ ಬಂದಿರತಕ್ಕಂಥವ್ರು ಮಾಜಿ ಮುಖ್ಯಮಂತ್ರಿಗಳು, ದಯವಿಟ್ಟು ನಮ್ಮ ಬಸ್ ಹೆಚ್ಚಿಗೆ ಕೊಡಿ ಅಂತ ಕೈ ಮುಗಿದ್ರು. ಕುಮಾರಣ್ಣ ಏನು ಮಾಡಿದ್ರು? ಇದ್ದಿದ್ರೆ 50% ಬೆಂಗಳೂರು ಕರ್ನಾಟಕಕ್ಕೆ ಕೊಟ್ಟರು, 50% 4,500 ಬಸ್ ಕೊಟ್ಟರು. ಇವರು ನೋಡಿ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಸಾರ್ END ಸಾರ್ ಅಂದ್ರು, ಅವ್ರಿಗೂ ಸಹ ಕೊಟ್ಟರು. ಕೊಡುಗೈ ದಾನಿ ಕಣ್ರಿ ಕುಮಾರಣ್ಣ, ನಿಮ್ಗೆ ಯೋಗ್ಯತೆ ಇಲ್ಲ, ಹೋಗಿ ಕೂತ್ಕೊಂಡು ಮಾಡಿಸ್ಕೊಂಬರಕ್ಕೆ. ಯಾರಾದ್ರು ಇವತ್ತು ಮಾವಿನ ಬೆಳೆಗಾರರು ಯಾರಪ್ಪ ಹೋಗಿದ್ರಿ? ಕೃಷಿ ಮಂತ್ರಿ ಏನಪ್ಪ ಕಿತ್ ಗುಡ್ಡೆ ಹಾಕ್ತೇನೆ ನೀನು? ಕುಮಾರಣ್ಣ ಹೋಗಿ ಬೆಂಬಲ ಬೆಲೆ ಕೊಡಿಸಿದ್ರು. ಇವತ್ತು ನೀವು ಯೋಚನೆ ಮಾಡ್ರಿ, ಜನಗಳು ಎಲೆಕ್ಷನ್ ಬಂದಾಗ ಹೆಂಗ್ ಬೇಕಾದ್ರೆ ಮಾಡ್ಕೊಬಿಡ್ತೀರಿ. ನಮ್ಮ ಕಾಲದಲ್ಲಿ 15,000 ರೂಪಾಯಿ ಕಟ್ಟಿದ್ರೆ ಅದು ಎಷ್ಟಾರ ದುಡ್ಡಾಗ್ಲಿ, ಸರ್ಕಾರದ ದುಡ್ಡು ಹಾಕ್ಸಿ ನಿಮ್ಗೊಂದು ಟ್ರಾನ್ಸ್ಫಾರ್ಮ್ ಕೊಡಿಸ್ತಾ ಇದ್ವಾ? ಇವತ್ತೆಷ್ಟಪ್ಪ ಕೊಡಬೇಕು? ಲಂಚ ಎಷ್ಟು ಕೊಡಬೇಕು? ನೀವು ಯೋಚನೆ ಮಾಡಿ. ಇವತ್ತು ಹೇಳ್ತಾರೆ KRS ಕೇಳಿಸ್ಕೊಂಡೆ, ನಾವು 5 ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, 5 ಗ್ಯಾರಂಟಿನ ಸರ್ಕಾರ ನಡೆಸಕ್ಕಾಯ್ತಾ ಇಲ್ಲ, ನಾವು ನಡೆಸ್ತಾ ಇದ್ದೀವಿ, ನಾವು ಗಂಡಸರು ಅಂತಕ್ಕಂಥ ಮಾತು ಹೇಳ್ತಿದ್ರು. ನೆನ್ನೆ ಅಂದಾನಿಯರು ಹೇಳಿದ್ರು ನೀವು ನಪಂಸಕರು ಅಂತಕ್ಕಂಥ ಮಾತನ್ನ ನೆನ್ನೆ ಹೇಳಿದ್ದಾರೆ. ಯಾಕೆಂದ್ರೆ ನೀವು ನಾನು ಗೆದ್ರೆ ಸಿದ್ದರಾಮಯ್ಯರು ಹೇಳಿದ್ರು ನಾನು ಅನ್ನ ಉಣ್ತಿರ್ಲಿಲ್ಲ, ಅದು ಕಷ್ಟ ಗೊತ್ತು, 10 kg ನೀವು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಆಯ್ತಪ್ಪ ಸಂತೋಷ. ಮೋದಿಯವರು 5 kg ಕೊಡ್ತಾವ್ರೆ, ನೀನು 10 kg ಕೊಡ್ಬೇಕು. ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ತಾವ್ರೆ? ಅದ್ರ ಜೊತೆಗೆ ರಾಗಿನ ಮೋದಿಯವ್ರು ಕೊಡ್ತಾವ್ರೆ, ನೀ ಎಷ್ಟು ಕೊಡ್ತಾ ಇದ್ದಿ? ಯೋಚನೆ ಮಾಡಿ ಯಾವ ರೀತಿ ಮೋಸ ಮಾಡ್ತಾವ್ರಿ. ಇವತ್ತು ನಾಗಮಂಗಲದಿಂದ ಮಂಡ್ಯಕ್ಕೆ 22 ರೂಪಾಯಿ ಬಸ್ ಚಾರ್ಜ್ ಇತ್ತು,
ಗಂಡ ಹೆಂಡತಿ 44 ಕೊಟ್ಟರೆ ನೆಮ್ಮದಿ ಗಂಡ ಹೆಂಡತಿ ಜೊತೆಲಿರೋ ಯಾವುದೋ ಅನುಮಾನ ಇರ್ತಿರ್ಲಿಲ್ಲ. ಇವತ್ತು ಹೆಂಡತಿಗೆ ಫ್ರೀ, ಗಂಡಿಗೆ 45 ರೂಪಾಯಿ. ಮನೆ ಹೊಡಿಯೋ ಕೆಲಸ ಯಾರೀ ಮಾಡ್ತಾವ್ರೆ? ಇವ್ರಿಗೆ ಫ್ರೀ ಕೊಡ್ತಾವ್ರೆ ಅಂದ್ರಿ? ಫ್ರೀ ಕೊಡ್ತಾವ್ರೆ ಹೇಳಿ. ಇವತ್ತು ಹೇಳ್ತಾರೆ ನಿಮಗೆ 100 ಯೂನಿಟ್ ಕಾಕಾ ಸಾಹೇಬ್ ನಿನಗೂ ಫ್ರೀ, ಅವನಿಗೂ ಫ್ರೀ, ಅಲ್ಗಾರ್ಗೂ ಫ್ರೀ ಅಂತ. ಯಾರಿಗಪ್ಪ ಕೊಟ್ಟಿದ್ಯಾ ಫ್ರೀ ಯೂನಿಟ್? 2 ರೂಪಾಯಿ 25 ಪೈಸೆ ಆಯ್ತು ಯೂನಿಟ್ಟು. ಇವತ್ತು 7 ರೂಪಾಯಿ ಮಾಡಿಬಿಟ್ಟು ನಾನು ಫ್ರೀ ಕೊಟ್ಟೆ. ಯಾರಿಗೆ ಫ್ರೀ ಕೊಟ್ಟಿದ್ಯಾ? ಯಾವ್ದಾರ ಚುನಾವಣೆ, ಚನ್ನಪಟ್ಟಣ ಚುನಾವಣೆ ಬಂತು, 4 ತಿಂಗಳು ದುಡ್ಡು ಕೊಟ್ಟಿರಲಿಲ್ಲ. ಎಲೆಕ್ಷನ್ ಇನ್ನು 2 ದಿವಸ ಇದ್ದಂಗೆ ದುಡ್ಡು ಹಾಕ್ತೀರಿ ನಿಮ್ಮ ಯೋಗ್ಯತೆಗೆ, ಅಲ್ಲಿ ಗೆಲ್ಲಕ್ಕೋಸ್ಕರ, ಮಹಿಳೆಯರಿಗೆ ಅಭಿಲಾಷೆ ತೋರ್ಸೋಕ್ಕೋಸ್ಕರ. ನೀವು ಗಂಡಸ್ರೇಂದ್ರಿ ನೀವು? ಇದು ನೀವು ಯೋಚನೆ ಮಾಡ್ಕೋಬೇಕಾಗ್ತದೆ. ಯುವಕರಿಗೆ ನಾವು ಯುವ ನಿಧಿ ಕೊಟ್ಟಿದ್ವಿ, ಅದು ಯಾರೋ ಒಬ್ಬರ ಕೈ ಎತ್ತಲ್ಲ. ನೀವು ತಗೊಂಡಿರೋ ದುಡ್ಡ ನೋಡೋಣ ಇಲ್ಲಿ. 4,000 ರೂಪಾಯಿ ಅದು ಯಾರೋ ಕೊಟ್ಟಿದ್ದ ತೋರಿಸೋ ಇಷ್ಟು ಚೆನ್ನಾಗಿದೆ ಇದರಲ್ಲಿ. ಯಾಕೆ ಹಿಂಗೆ ಬಂಡಲ್ ಬಿಟ್ಕೊಂಡು ಅಧಿಕಾರ ಕಿತ್ಕೊಂಡು ಲೂಟಿ ಹೊಡಿತಾವ್ರೆ. ಲೂಟಿ ಅಷ್ಟಿಷ್ಟಲ್ಲ. ಇವತ್ತು ನಾನು ಹೇಳಿದೆ ಈಗಾಗಲೇ ಮಳವಳ್ಳಿಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ದಿವಸ ಆಯ್ತಪ್ಪ? ಡಿಸೆಂಬರ್ ಕನ್ನಡ ಸಾಹಿತ್ಯ ಮುಗೀತಲ್ವಾ? ಅದು ಪ್ರೈವೇಟ್ ಪ್ರಾಪರ್ಟಿ, ಅವ್ರು ಲೇಔಟ್ ಮಾಡ್ತಾವ್ರೆ. ಅದರೊಳಗೆ ರಸ್ತೆ ಈಗ ಯಾಕೆ ಮಾಡಕ್ಕೆ ಹೋಗಿದ್ದೀರಿ? ನೆನ್ನೆ ಟೆಂಡರ್ ಕರೆದವ್ರೆ. ಎಣ್ಣೆ ರೇಟ್ ನೋಡಲಿ ಅವನ ಕಷ್ಟ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.